ಇನ್ನು ಮುಂದುವರೆದಂತೆ ದಾವಣಗೆರೆಯ ದಕ್ಷಿಣ ಚುನಾವಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಗೆಲ್ಲಬೇಕು ಅನ್ನೋದಾಗಿ ಬಿಜೆಪಿ ಕೂಡ ಕಸರತ್ತು ನಡೆಸುತ್ತಿದೆ. ಇದರ ನಡುವೆ ಬಿಜೆಪಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿಚಾರವಾಗಿ ಒಂದು ಚಾರ್ಜ್ ಶೀಟ್ ಅನ್ನು ಬಿಡುಗಡೆಗೊಳಿಸಿತು. ಭ್ರಷ್ಟಾಚಾರ, ಬೆಲೆ ಏರಿಕೆ, ದುರಾಡಳಿತ ಅಂದ್ರೆ ಆಡಳಿತ ವಿರೋಧಿ ವಿಚಾರಗಳನ್ನ ಮುಂದಿಟ್ಟುಕೊಂಡು ಬಿಡುಗಡೆ ಮಾಡಿತು. ಅಲ್ಲದೆ ಭ್ರಷ್ಟಾಚಾರ, ಆಡಳಿತ ವೈಫಲ್ಯ ಕುರಿತು ಕೂಡ ಟೀಕೆ ಮಾಡಿದ್ರು. ಇದೇ ವಿಚಾರವಾಗಿ ಸಿ.ಟಿ. ರವಿ ಸೇರಿದಂತೆ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡ್ ಬರೋಣ. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಒಳ್ಳೆ ಕಾರಣಕ್ಕೆ ಈ ಸರ್ಕಾರ ಹೆಸರಾಗಿದ್ದು ಅನ್ನೋದು ಹೇಳಲಿಕ್ಕೂ ಸಿಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇವೆ, ಮುಖ್ಯಮಂತ್ರಿಗಳೇ, ಒಳ್ಳೆ ಕಾರಣಕ್ಕೆ ಯಾವತ್ತು ಸುದ್ದಿ ಆಗಿದೆ ನಿಮ್ಮ ಸರ್ಕಾರ ಹೇಳಿ. ಭ್ರಷ್ಟಾಚಾರದ ಕಾರಣಕ್ಕೆ ಸುದ್ದಿ ಆಯಿತು, ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿ ಆಯಿತು, ದರೋಡೆ ಪ್ರಕರಣಗಳು ಸುದ್ದಿ ಆದವು, ಡ್ರಗ್ಸು ಆ ಕಾರಣಕ್ಕೆ ನಿಮ್ಮ ಸರ್ಕಾರ ಸುದ್ದಿ ಆಯಿತು, ರೈತರ ಆತ್ಮಹತ್ಯೆಯಲ್ಲಿ ದೇಶದಲ್ಲಿ 2ನೇ ಸ್ಥಾನ ಕರ್ನಾಟಕಕ್ಕೆ, ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡಿಕೊಂಡ್ರು, ಬಾಣಂತಿ ಮತ್ತು ಹಸುಗೂಸುಗಳ ಸಾವಿನ ಕಾರಣಕ್ಕೆ, ಸರಣಿ ಸಾವಿನ ಕಾರಣಕ್ಕೆ ಬಾಣಂತಿಯರು ಮತ್ತು ಹಸುಗೂಸುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಣಿ ಸಾವಿನ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿತ್ತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಪ್ಲೈ ಇಲ್ಲ ಅನ್ನೋ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿತ್ತು. ಅಂಗನವಾಡಿ ಶಿಕ್ಷಕಿಯರ ಚಳವಳಿ, ಆಶಾ ಕಾರ್ಯಕರ್ತರ ಚಳವಳಿ, ಅತಿಥಿ ಉಪನ್ಯಾಸಕರು ನಮಗೆ ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳಿ ಹೋರಾಟ, ಗುತ್ತಿಗೆ ನೌಕರರ ಹೋರಾಟ, ಹೀಗೆ ಚಳುವಳಿಗಳ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿದೆ. ಕಳೆದ 3 ವರ್ಷದಲ್ಲಿ ಕೆಟ್ಟ ಕಾರಣಕ್ಕೇನೆ ಈ ಸರ್ಕಾರ ಸುದ್ದಿಯಲ್ಲಿದೆ ಹೊರತು ಒಳ್ಳೆಯ ಪಾರ್ಟಿ ಗೆಲ್ಲಿಸಬೇಕೆಂದೇಳಿ ಕಂಕಣ ಬದ್ಧರಾಗಿದ್ದಾರ. ಕಾಂಗ್ರೆಸ್ ಅವರು ಇವತ್ತು ಎದೆಗಳಲ್ಲಿ ಡವ 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 ಪ್ರಾರಂಭ ಆಗ್ಬಿಟ್ಟಿದೆ. ಎಲ್ಲಿ ಸೋಲ್ತೀವಿ ಅಂತೇಳಿ ಲಾಸ್ಟ್ ಪ್ರಯೋಗ ಏನು ಮಾಡ್ತಾ ಇದ್ರ, ಹಣದಿಂದ ಗೆಲ್ಲಬೇಕಂತ ಪ್ರಯತ್ನವನ್ನು ಮಾಡ್ತಾ ಇದಾರ. ಒಂದೊಂದು ಬೂತಿನಲ್ಲಿ ಒಬ್ಬ ಮಂತ್ರಿ, 2 ಮಂತ್ರಿಗಳು, 6-7 ಮಂದಿ ಶಾಸಕರು ಕುಂತಾರ. ಅವ್ರು ಬಂದಾರಂದ್ರಗಿನ ಸುಮ್ಮನೆ ಬಂದಿಲ್ಲ, ಅವ್ರೆಲ್ಲಾರು ಕೂಡ ಚೀಲ ಗಟ್ಲೆ ರೊಕ್ಕ ತಗೊಂಡು ಬಂದಾರ. ರೊಕ್ಕ ತಂದಂತ ಜನರನ್ನ ನೀವೆಲ್ಲರೂ ರೊಕ್ಕ ಇಸ್ಕೊಳ್ರಿ, ಅವ್ರೇನು ಅವ್ರ ಸ್ವಂತ ರೊಕ್ಕ ಅಲ್ಲ, ಇವತ್ತು ಭ್ರಷ್ಟಾಚಾರ ಮಾಡಿ ಸರ್ಕಾರದ ರೊಕ್ಕನ ತಂದಿಲ್ಲಿ ತಂದಾರ. ಪ್ರಮುಖವಾಗಿ ಬಿಜೆಪಿ ಕೂಡ ತನ್ನ ಬತ್ತಳಿಕೆಯಲ್ಲಿರೋ ಒಂದೊಂದೇ ಬಾಣ ಬಿಡ್ತಿದೆ. ಅಂದ್ರೆ ರಾಜಕೀಯ ಪಕ್ಷದ ಮೇಲೆ ಚಾರ್ಜ್ ಶೀಟ್ ಮಾಡೋದಾದ್ರೆ 2 ಪಾರ್ಟಿ ಮೇಲೆ A1 A2 ಮಾಡಿ ಬಿಡ್ಬೇಕನ್ಸುತ್ತೆ. ಇವ್ರುಗಳಿಗೆ ಅವ್ರು ನಿನ್ನೆ ಕನ್ನಡ ಬದಿಗೊತ್ತಿ ಹಿಂದಿಲಿ ಉರ್ದೂಲ್ ಮಾತಾಡಿದ್ರಲ್ಲ, ಆ ವಿಚಾರಕ್ಕೆ ಯಾರಿಗೂ ಎತ್ತದಕ್ಕೂ ಮೂಳೆ ಇಲ್ಲ. ಯಾಕಂದ್ರೆ ಅಲ್ಲಿ ಕೇಂದ್ರದಿಂದ ಮತ್ತೊಂದೇನೋ ಬಂದ್ಬಿಡುತ್ತೆ. ಇವು ಮಾಡ್ತಾ ಇರೋದು ಅದೇನೆ. ಹೌದು, ಅವ್ರೇನೋ ಮಾಡಿದ್ರೆ ಇವರು ಅದನ್ನ ಹೇಳ್ಕೋಬೇಕು ಅನ್ನೋಂಥದ್ದು ಇಲ್ಲ. ಯಾವುದೋ ಹಳೇದು ತಗೊಂಬಂದ್ಬಿಟ್ಟು ಕಾಂದ್ರಕ್ಕೆ ಇವೆಲ್ಲ ತಗೊಂಬಂದ್ಬಿಟ್ಟು ಇಲ್ಲ ಹಾಕ್ತಾರೆ ಭೋಜನಗಳು. ಈ ಕಸ ಎತ್ತಿ ಒಂದ್ ಕಡೆ ಹಾಕ್ತಾರಲ್ಲ, ಡಂಪಿಂಗ್ ಯಾರ್ಡ್ ತರ, ಸಾರ್ವಜನಿಕ ವಲಯಕ್ಕೆ ತಂದು ಡಂಪಿಂಗ್ ಯಾರ್ಡ್ ಮಾಡ್ಬಿಡ್ತಾವೆ ಇವು. ಇವರಿಬ್ರು ಮಾತಾಡಿದ್ರು, ಇವರಿಬ್ರಿಗೂ ಅದೆಲ್ಲ ಕೇಳಿಸೋದೇ ಇಲ್ಲ. ಯಾವುದನ್ನ ಲಾಭಕ್ಕೆ ಎತ್ತಬೇಕು ಅಂತಾನೆ ಗೊತ್ತಿಲ್ಲದೆ ಇರುವಂತ ವಿರೋಧ ಪಕ್ಷ ಇವು. ಹೌದು, ಕನ್ನಡ ಇವತ್ತು ಕನ್ನಡಿಗರ ಮನಸ್ಸನ್ನ ಗೆಲ್ಬಹುದು. ಅಲ್ಲಿ ಯಾರು ಕನ್ನಡಿಗರಿಗಿಲ್ವಾ? ಹೌದು, ಇಷ್ಟೊಂದು ಮಾತಾಗಿದೆ, ಮನೆ ಮಾತಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಆಗ ಅವ್ರು ಮಾತಾಡಿರುವಂಥದ್ದು ಇವಕ್ಕೆ ಮಾತಾಡಿದ್ರೆ ಎಲ್ಲಿ ನಮ್ಮ ಮತ ಹೋಗ್ಬಿಡುತ್ತೆ ಅನ್ನೋಂಥ ಭಯ ಇವ್ರಿಗೆ. ಈ ನೆಲೆ ಕಳ್ಕೊಳ್ತೀವಿ ಅನ್ನುವಂಥದ್ದು ಏನಿದಾವಲ್ಲ ಇವರಿಗೆ, ಇವ್ರು ಜಾಸ್ತಿ ಒತ್ತೆ ಕೊಡಬಾರ್ದು. ಅದಕ್ಕೆ ಹೇಳ್ತಾ ಇರೋದು ಪ್ರಬುದ್ಧ ಮತದಾರ ಬೇಕು ಅನ್ನುವಂಥದ್ದು. ಪ್ರಬುದ್ಧ ರಾಜಕಾರಣಿಗಿಂತ ಪ್ರಬುದ್ಧ ಮತದಾರ ಬೇಕಿಲ್ಲಿ. ಅವನು ಯೋಚನೆ, ವಿವೇಚನೆ ಇಲ್ಲಿ ಬದಲಾಗಬೇಕು. ಇವ್ರನ್ನೆಲ್ಲ ಗುಡಿಸಿ ಬದಲಿಸಬೇಕು ಅಂತಂದ್ರೆ ಒಬ್ಬ ಪ್ರಬುದ್ಧ ಮತದಾರ ಬೇಕಾಗಿದ್ದಾನೆ. ಅವನಿಂದನೇ ಒಬ್ಬ ಪ್ರಬುದ್ಧ ರಾಜಕಾರಣಿನ ನಾವು ಹುಡುಕಬಹುದು. ಹಾಗಾಗಿ ಇಲ್ಲೊಬ್ಬ ಯಾರೋ ಒಬ್ಬ ರಾಜಕಾರಣಿನ ನಾವು ಈಗ ಹುಡುಕ್ತಾ ಹೋದ್ರೆ ಕಾಲ ಪೂರ್ತಿ ಹರಣ ಆಗೋಗ್ಬಿಡುತ್ತೆ. ಒಬ್ಬ ಪ್ರಬುದ್ಧ ಮತದಾರರಿಂದ ಮಾತ್ರ, ಅದು ದಾವಣಗೆರೆ, ಬಾಗಲಕೋಟೆಯಿಂದ ಶುರು ಆಗಬೇಕು. ಹೌದು, ಈಗ ಉಪಚುನಾವಣೆ, ಈ ಬದಲಾವಣೆ ತರೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ರಾಜ್ಯದ ಇವತ್ತು ಏನ್ ಮಾಡ್ಕೊಂಡು ಕೂತಿದ್ದಾರೆ ಇವರೆಲ್ಲ, ಅದಕ್ಕೆ ಉತ್ತರ ಕೊಡಬೇಕಾದ ಕಾಲ. ಇವತ್ತು ಕನ್ನಡಿಗರಿಗೆ ಏನಾಗಿದೆ, ಒಂದು ಸಮುದಾಯಕ್ಕೆ ಏನಾಗಿದೆ, ಈ ಪಾಠದಿಂದ ಆ ಕ್ಷೇತ್ರಗಳು ಕಲಿಯಬೇಕಾಗಿರೋದು ಏನು ಅನ್ನೋದು ತೋರಿಸ್ಬೇಕು. ಆ ಓಲೈಕೆಯನ್ನ ನಿಲ್ಲಿಸಬೇಕು ಅಂತಂದ್ರೆ, ದುರಾಭಿಮಾನಕ್ಕೆ ಕೊಳ್ಳಿ ಇಡಬೇಕು ಅಂತಂದ್ರೆ
ಈ ಚುನಾವಣೆ ಸಾಕ್ಷಿ ಆಗಬೇಕು. ಅದು ಆಗಬಹುದು. ಯಾಕಂದ್ರೆ ನಿನ್ನೆನ್ನ ಹೊರಗಿನ ಚುನಾವಣೆ ಕಾವು ಬೇರೆ ಇತ್ತು, ಇವತ್ತು ಬೆಳಗಿನಿಂದ ಬೇರೆ ರೀತಿಯದು ಕಾವು ಬೇರೆ ಪಡ್ಕೋತಾ ಇದೆ, ಎಲ್ರಿಗೂ ಅಭಿಮಾನ ಇದೆ. ಹಾಗಾಗಿ ಏನೋ ಒಂದು ನಿಟ್ಟಲ್ಲಿ ಬೇರೆ ಸಾಗತ್ತೆ ಅನ್ನುವಂಥದ್ದು ನಮ್ಮ ನಿರೀಕ್ಷೆ. ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.